ಎಂದಿನಂತೆ ಕಷ್ಟಪಟ್ಟು ಮಾಡುವಂತದ್ದಕ್ಕೆ, ಅಂದ್ರೆ ನೀವು ಕಷ್ಟಪಟ್ಟು ಏನು ಆಫೀಸ್ನಲ್ಲಿ ಉದ್ಯೋಗ ರಂಗದಲ್ಲಿ ಮಾಡ್ತಾ ಇದ್ದೀರೋ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಫಲ ಸಿಗುತ್ತೆ. ಕೆಲವೊಮ್ಮೆ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದಕ್ಕೆ ತಕ್ಕದಂತ ಪ್ರತಿಫಲ ಸಿಗಲ್ಲ. ಆದ್ರೆ ಈಗಲ್ಲ ಜುಲೈ ತಿಂಗಳಲ್ಲಿ ನಿಮಗೆ ನೀವು ಮಾಡುವಂತ ಕೆಲಸಕ್ಕೆ ನೀವು ಎಷ್ಟು ಕಠಿಣವಾಗಿ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿರ್ತೀರೋ ಅದಕ್ಕೆ ತಕ್ಕದಂತ ಫಲವನ್ನ ವೃಷಭ ರಾಶಿಯವರು ಜುಲೈ ತಿಂಗಳಲ್ಲಿ ಪಡ್ಕೊಂಡಿದೆ. ಓಂ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ದುರ್ಗೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನ ಕೋರುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಆಗಿ ಅಂತ ಹೇಳಿ, ಇನ್ನ ಜುಲೈ ತಿಂಗಳ ಮೇಷ ರಾಶಿ ಆಯಿತು, ವೃಷಭ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ, ಈ ಜುಲೈ 16ನೇ ತಾರೀಕಿಂದ ಮಿಥುನ ರಾಶಿಯಲ್ಲಿ ಸೂರ್ಯ ಭಗವಂತ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಶನಿ ಭಗವಂತ ಹಿಂದಿನಂತೆ ಮೀನ ರಾಶಿಯಲ್ಲಿ ಇದ್ದು 16ರಿಂದ ಹಿಮ್ಮುಖ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಶುಕ್ರ ಗ್ರಹ 4ನೇ ಮನೆಯಲ್ಲಿ, ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಶುಕ್ರ ಗ್ರಹ. ಹಾಗಿದ್ರೆ ವೃಷಭ ರಾಶಿಯವರಿಗೆ ಜುಲೈ ತಿಂಗಳು ಹೇಗಿದೆ ನೋಡೋಣ ಫಲಾಫಲಗಳು ನೋಡೋದಾದ್ರೆ, ಮೊದಲಿಗೆ ವೃತ್ತಿ ರಂಗವನ್ನು ನೋಡೋದಾದ್ರೆ, ನಿಮ್ಮ ಎಂದಿನಂತೆ ಕಷ್ಟಪಟ್ಟು ಮಾಡುವಂತದ್ದಕ್ಕೆ, ಅಂದ್ರೆ ನೀವು ಕಷ್ಟಪಟ್ಟು ಏನು ಆಫೀಸ್ನಲ್ಲಿ ಉದ್ಯೋಗ ರಂಗದಲ್ಲಿ ಮಾಡ್ತಾ ಇದ್ದೀರೋ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಫಲ ಸಿಗುತ್ತೆ. ಕೆಲವೊಮ್ಮೆ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದಕ್ಕೆ ತಕ್ಕದಂತ ಪ್ರತಿಫಲ ಸಿಗಲ್ಲ. ಆದ್ರೆ ಈಗಲ್ಲ ಜುಲೈ ತಿಂಗಳಲ್ಲಿ ನಿಮಗೆ ನೀವು ಮಾಡುವಂತ ಕೆಲಸಕ್ಕೆ ನೀವು ಎಷ್ಟು ಕಠಿಣವಾಗಿ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿರ್ತೀರೋ ಅದಕ್ಕೆ ತಕ್ಕದಂತ ಫಲವನ್ನ ವೃಷಭ ರಾಶಿಯವರು ಜುಲೈ ತಿಂಗಳಲ್ಲಿ ಪಡ್ಕೊಂತೀರಿ. ಮೇಲಧಿಕಾರಿಗಳಿಂದ ಪ್ರಶಂಸೆ ಇರಬಹುದು, ಎಲ್ಲವನ್ನ ನಿಮಗೆ ಸರ್ಕಾರಿ ಉದ್ಯೋಗ ಬಯಸ್ತಕ್ಕಂಥವ್ರಿಗೂ ಕೂಡ ನೀವಿಷ್ಟು ದಿನ ಏನು ಶ್ರಮ ಪಟ್ಕೊಂಡು ನಮಗೆ ಅದನ್ನ ಅಪ್ಲಿಕೇಶನ್ ಹಾಕೊಂಡು ಕಾಯ್ತಾ ಕೂತಿರ್ತೀರೋ ಅದು ನಿಮಗೆ ಸಿಗುವಂತ ಸಂದರ್ಭ ಜುಲೈ ತಿಂಗಳಲ್ಲಿ ನಿಮಗೆ ಶುಕ್ರನ ಅನುಗ್ರಹದಿಂದ ನಿಮಗೆ ಸಿಗ್ತದೆ. ಹಾಗೆ ಇನ್ನ ಉದ್ಯೋಗ ರಂಗದಲ್ಲಿ ನೋಡೋದಾದ್ರೆ, ಉದ್ಯೋಗದ ಸ್ವಂತ ಉದ್ಯಮ ಮಾಡತಕ್ಕಂಥವರಿಗೂ ಕೂಡ ಹೆಚ್ಚಿನ ಪರಿಶ್ರಮದಿಂದ ನಿಮಗೆ ಅದರದೇ ಆಗಿರ್ತಕ್ಕಂಥ ಲಾಭ ನಿಮಗೆ ಸಿಗ್ತದೆ. ಹೂಡಿಕೆಗಳಿಂದ ಹೆಚ್ಚಿನ ಲಾಭ ಸಿಗುತ್ತೆ. ಹಳೆಯ ಹೂಡಿಕೆಗಳನ್ನು ಏನ್ ಮಾಡಿರ್ತೀರೋ ಅದರಿಂದಲೂ ಕೂಡ ನಿಮಗೆ ಹೆಚ್ಚಿನ ಲಾಭ ನಿಮಗೆ ಈ ವೃಷಭ ರಾಶಿಯವರಿಗೆ ಸಿಗುತ್ತೆ. ಇನ್ನ ಶುಕ್ರ ಗ್ರಹ ನಿಮ್ಮ ಮನೆಯಿಂದ 4ನೇ ಮನೆ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅನಗತ್ಯವಾಗಿರ್ತಕ್ಕಂಥ ಖರ್ಚನ್ನ ಕೊಡ್ತಾನೆ. ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ, ಅಂದ್ರೆ ಈ ಐಷಾರಾಮಿ ವಸ್ತುಗಳಿಗೆ ಖರ್ಚು ಮಾಡ್ತಕ್ಕಂಥದ್ದು, ಅಂದ್ರೆ ನಿಮಗೆ ಬೇಡದೇ ಇರತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥದ್ದು, ದುಬಾರಿ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಮನ್ಸು ಮಾಡ್ತಕ್ಕಂಥದ್ದು, ದುಬಾರಿ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ನಿಮಗೆ ಜುಲೈ ತಿಂಗಳಲ್ಲಿ ಆಗುತ್ತೆ. ಅದರಿಂದ ಸ್ವಲ್ಪ ಹಣಕಾಸಿನ ಬಗ್ಗೆ ಜಾಗರೂಕತೆಯಾಗಿರಿ. ಮನಸ್ಸು ಭಗವಂತ ಕೊಟ್ಟರು ನಮ್ಮ ಆಸ್ತಿ ಎಷ್ಟಿದೆಯೋ ಅಷ್ಟು ಕಾಲ್ ಚಾಚಬೇಕು ಅಂತ ಹಿಂದೆ ಗಾದೆ ಇದೆ. ಹಾಗಾಗಿ ದುಡ್ಡಿದ್ದಾಗ ನಾವ್ ಏನೇನೋ ಮಾಡ್ತೀವಿ ಅಂತ ಹೇಳಿ ಮಾಡ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಜಾಗರೂಕತೆಯಿಂದ ಇರಿ. ಇನ್ನು ಆರೋಗ್ಯ ವಿಚಾರ, ಆರೋಗ್ಯ ಸ್ವಲ್ಪ ಸಾಧಾರಣವಾಗಿರ್ತದೆ. ಹೆಚ್ಚಿನ ಜಾಗರೂಕತೆ, ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗರೂಕತೆ ನಿಮ್ಗೆ ಬೇಕಾಗ್ತದೆ. ಇನ್ನ ಕೌಟುಂಬಿಕವಾಗಿ ನೋಡೋದಾದ್ರೆ, ಅವರ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ನೀವು ಸ್ವಲ್ಪ ಮನಸ್ಸು ಮಾಡಿ ಮಾತಿನ ಬಗ್ಗೆ ನಿಗಾ ಇರಿ. ಕೌಟುಂಬಿಕವಾಗಿ ಫ್ರೆಂಡ್ಸ್ ಜೊತೆ ಆಗಿರಲಿ, ಕೌಟುಂಬಿಕವಾಗಿ ನಿಮ್ಮ ಮಾತಿನ ಮೇಲೆ ನಿಗಾ ಇಟ್ಕೊಳ್ಳಿ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದ್ರೆ, ವಿದ್ಯಾರ್ಥಿ ಜೀವನದಲ್ಲಿ ಅತ್ಯುನ್ನತವಾಗಿರ್ತದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥವ್ರಿಗೆಲ್ಲರಿಗೂ ಒಳ್ಳೆಯ ಅವಕಾಶಗಳು ದೊರಕುತ್ತೆ. ಹಾಗಿದ್ರೆ ಪರಿಹಾರ ಏನು ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅಂದ್ರೆ, ಶಿವನ ಆರಾಧನೆಯಿಂದ, ಅಂದ್ರೆ ಪ್ರದೋಷ ಕಾಲದಲ್ಲಿ, ಶಿವನ ಪ್ರದೋಷ ಕಾಲದಲ್ಲಿ ದೇವರಿಗೆ ಅಭಿಷೇಕ ಮಾಡತಕ್ಕಂಥದ್ದು, 21 ಪ್ರದಕ್ಷಿಣೆಗಳನ್ನ ಕೂಡ ಹಾಕ್ತಕ್ಕಂಥದ್ದು, ಬಿಲ್ಪತ್ರೆಯನ್ನ ಸಮರ್ಪಣೆ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡಿ ಹೆಚ್ಚಿನ ಲಾಭಗಳನ್ನ ನೀವು ಗಳಿಸ್ಕೊಂತೀರಿ. ಒಳ್ಳೆಯದಾಗಲಿ, ಶುಭವಾಗಿ.